ಬಾಗಲಕೋಟೆ ರಣಕಣದಲ್ಲಿ ಬಹಿರಂಗ ಪ್ರಚಾರ ಎಂಡ್ ಆಗಿರುವಂತದ್ದು ಕೊನೆಯ ಹಂತಕ್ಕೆ ತಲುಪಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರದ ಕೊನೆಯ ದಿನ ಘಟಾನುಘಟಿಗಳ ಪ್ರಚಾರ. ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ, ಸಾಹುಕಾರ್ ಸತೀಶ್ ಅಬ್ಬರ. ಅಂಡ್ ಬಾಗಲಕೋಟೆ ಗೆಲುವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವಂತಹ ಸಿಎಂ ತಮ್ಮ ಆಪ್ತನ ಮಗನ ಗೆಲುವಿಗೆ ಟೊಂಕ ಕಟ್ಟಿರುವಂತಹ ಸಿಎಂ ಸಿದ್ದು, ಪರಮಾಪ್ತ ಮಂತ್ರಿ ಸತೀಶ್ ಜಾರಕಿಹೊಳಿಗೆ ಹೊಣೆ ನೀಡಿದಂತಹ ಸಿಎಂ ಸಿದ್ದರಾಮಯ್ಯ, ಕಳೆದ 1 ತಿಂಗಳಿಂದ ಕ್ಷೇತ್ರದಲ್ಲಿ ಬೀಡುಬಿಟ್ಟಿದ್ದಂತಹ ಸಾಹುಕಾರ ಅತ ವೀರಣ್ಣ ಚರಂತಿಮಠ ಪರ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಚರಂತಿಮಠ ಗೆಲ್ಲಿಸೋದಕ್ಕೆ ಯತ್ನಾಳ್ ಪ್ರಚಾರಕ್ಕೆ ಒಪ್ಪಿದಂತಹ ಬಿಎಸ್ವೈ ಹಾಗೆ ಬಿವೈವಿ ಕೂಡ, ವಿಜೇಂದ್ರ ಕೂಡ ಅಂಡ್ ತಮ್ಮ ವೈಯಕ್ತಿಕ ಜಿದ್ದನ್ನ ಮರೆತು ಒಂದಾದಂತಹ ಯತ್ನಾಳ್ ಹಾಗೆ ವಿಜೇಂದ್ರ. ರಾಜಕೀಯ ಯಾವಾಗ ಏನ್ ಬೇಕಾದ್ರೂ ಆಗತ್ತೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಅಂತ ಅನ್ಸುತ್ತೆ. ಉಚ್ಚಾಟನೆ ಆದ್ರೂ ಕೂಡ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಬೈತಾ ಇದ್ರು ಯತ್ನಾಳ್, ಯಾವಾಗ ನೋಡಿದ್ರು ವಿಜಯೇಂದ್ರ ಅವ್ರಿಗಾಗಿರ್ಬೋದು, ಯಡಿಯೂರಪ್ಪನವ್ರಿಗಾಗಿರ್ಬೋದು. ಸೊ ಈಗ ಪ್ರಚಾರ ಕಾರ್ಯಕ್ಕೆ ಅವರೇ ಬಂದು ಭಾಗಿಯಾಗಿರೋದು. ಹಿಂದುತ್ವ ಮಂತ್ರ ಜಪಿಸಿ ಬಾಗಲಕೋಟೆ ಗೆಲುವಿಗೆ ಕೇಸರಿ ಪಡೆ ತಂತ್ರವನ್ನ ರೂಪಿಸ್ತಾ ಇದೆ. ಕೊನೆ ದಿನವೂ ಕೂಡ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ ಹಿಂದೂ ಹುಲಿ ಯತ್ನಾಳ್. ಬಿಜೆಪಿಗೆ ನೆಕ್ಸ್ಟ್ ಲೆವೆಲ್ ಹೈಪ್ ಏನಾದ್ರೂ ಸಿಗತ್ತಾ? ಸೊ ಬಾಗಲಕೋಟೆ ರಣಕಣದಲ್ಲಿ ಬಹಿರಂಗ ಪ್ರಚಾರ ಎಂಡ್ ಆಗಿದೆ. ಫೈನಲ್ ಹಂತಕ್ಕೆ ಬಂದು ತಲುಪಿರುವಂಥದ್ದು ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರ. ಸೊ ಕೊನೆಯ ದಿನ ಘಟಾನುಘಟಿಗಳು ನಿಂತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಅಬ್ಬರಿಸ್ತಾ ಇದ್ದಾರೆ ಬಾಗಲಕೋಟೆ. ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ, ಸಾಹುಕಾರ್ ಸತೀಶ್ ಮತಬೇಟಿಯನ್ನ ಆಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯ ಗೆಲುವನ್ನ ಪ್ರತಿಷ್ಠೆಯನ್ನಾಗಿ ಸ್ವೀಕರಿಸಿರ್ತಾರೆ ಸಿಎಂ ಸಿದ್ದರಾಮಯ್ಯ. ಕಳೆದ 1 ತಿಂಗಳಿಂದ ಕೂಡ ಕ್ಷೇತ್ರದಲ್ಲೇ ಬೀಡ್ಬಿಟ್ಟಿರುವಂತಹ ಸಾಹುಕಾರ್ ಅತ್ತ ವೀರಣ್ಣ ಚರಂತಿಮಠ ಪರ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಚರಂತಿಮಠ ಗೆಲ್ಲಿಸೋದಕ್ಕೆ ಯತ್ನಾಳ್ ಪ್ರಚಾರಕ್ಕೆ ಒಪ್ಪಿರುವಂತಹ ಬಿಎಸ್ವೈ ಹಾಗೆ ಬಿವೈವಿ ಅಬ್ಬರದ ಪ್ರಚಾರವನ್ನ ಒಂದು ಕಡೆ ಯತ್ನಾಳ್ ಕೂಡ ನಡೆಸ್ತಾ ಇರುವಂಥದ್ದು. ಕೊನೆ ದಿನ ಹಿಂದೂ ಹುಲಿ ವೀರಣ್ಣ ಚರಂತಿಮಠ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಇಷ್ಟು ದಿನ ನಡೆದಂತಹ ಪ್ರಚಾರ ಎಲ್ಲವೂ ಕೂಡ ಹೇಗಿತ್ತು, ಯಾರ್ಯಾರು ಬಂದಿದ್ರು, ಇನ್ನು ಈ ಕ್ಷಣ ಮತದಾರನ ಒಲವು ಯಾರ ಕಡೆಗಿದೆ, ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರ್ತಾ ಇರೋದು, ಹಿಂದುತ್ವನ ಅನುಕಂಪಾನ, ಈ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಯೋಣ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಆನಂದ್ರಿಂದ. ಓವರ್ ಟು ಯು ಆನಂದ್. ಎಸ್ ರೋಜಾ, ಏನು ಬಾಗಲಕೋಟೆಯ ಉಪಚುನಾವಣೆ ಏಪ್ರಿಲ್ 9ರಿಂದ ಮತದಾನ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಸಂಜೆ 6 ಗಂಟೆಯಿಂದ ಬಹಿರಂಗ ಪ್ರಚಾರಕ್ಕೆ ಅಂತ್ಯವಾಗಿದೆ. ಏನು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಾಕಷ್ಟು ಬಿರುಸಿನಿಂದ ಕೂಡಿತ್ತು. ಏನು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರು ಏನು ಸಾಕಷ್ಟು ಒಂದು ಗ್ರಾಮೀಣ ಭಾಗದಲ್ಲಿ ಸಹ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಇರ್ಬೋದು, ಗೃಹ ಸಚಿವರಾಗಿರುವಂತ ಏನು ಜಿ ಪರಮೇಶ್ವರ್ ಇರ್ಬೋದು, ಹಾಗೂ ಸಾಕಷ್ಟು ಒಂದು ಸಚಿವರು ಮತ್ತು ಶಾಸಕರು ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ರು. ಮತ್ತು ಏನಂದ್ರೆ ಇಲ್ಲಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರ ಏನು ಅವ್ರದೇ ಆದಂತ ಒಂದು ತಂಡ ಇತ್ತು. ಆ ತಂಡ ಕ್ಷೇತ್ರದಲ್ಲಿ 1 ತಿಂಗಳ ಹಿಂದೆ ಏನು ವಾಸ್ತವ್ಯ ಹೂಡಿ ಈ ಭಾಗದಲ್ಲಿ ಇರುವಂತ ಪ್ರತಿ ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಏನು ಒಂದು ಸರ್ವೆ ಮಾಡಿದ್ದಾರೆ. ಅದ್ರ ಜೊತೆಗೆ ಏನು ಈಗ ಗ್ಯಾರಂಟಿ ಯೋಜನೆಗಳಿದಾವೆ, ಆ ಗ್ಯಾರಂಟಿ ಯೋಜನೆಗಳು ಸಹ ಯಾವ ರೀತಿ ಲಾಭ ಆಗಿದೆ, ಯಾವ ರೀತಿ ಮಹಿಳೆಯರು ಗ್ಯಾರಂಟಿ ಯೋಜನೆ ಬಗ್ಗೆ ಒಂದು ಪ್ಲಸ್ ಆಗ್ತಾರೆ ಅನ್ನೋ ಬಗ್ಗೆ ಎಲ್ಲವನ್ನು ಮಾಹಿತಿ ತೆಗೆದುಕೊಂಡಿದ್ದಾರೆ. ಮತ್ತೆ ಬಿಜೆಪಿ ಪಕ್ಷದಲ್ಲಿ ಅಭ್ಯರ್ಥಿ ಆಗಿರುವಂತ ಏನು ವೀರಣ್ಣ ಚರಂತಿಮಠ ಅವರು ಇದ್ದಾರೆ. ಅವರು ಸಹ ತಮ್ಮದೇ ಆದಂತ ಶೈಲಿಯಲ್ಲಿ ಪ್ರಚಾರ ಮಾಡೋ ಜೊತೆಗೆ ಅವರು ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಬೆಳಗಿನ ಜಾವ ನಗರ ಪ್ರದೇಶದಲ್ಲಿ ಪ್ರಚಾರ ಮಾಡ್ತಿದ್ರು, ಸಾಯಂಕಾಲ
4 ಗಂಟೆ ನಂತರ ಗ್ರಾಮೀಣ ಭಾಗದಲ್ಲಿ ಸಂಚಾರ ಮಾಡಿ ಪ್ರಚಾರ ಮಾಡ್ತಿದ್ರು. ಬಿಜೆಪಿ ಪಕ್ಷದಲ್ಲಿಯೂ ಸಹ ಏನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ PS ಯಡಿಯೂರಪ್ಪನವರು ಹಾಗೂ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜೇಂದ್ರ ಅವರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಹೀಗೆ ಮತ್ತು ಕೇಂದ್ರ ಸಚಿವರಾಗಿರುವಂತ ಏನು ಕುಮಾರಸ್ವಾಮಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಸಹ ಏನೋ ಒಂದು ಪ್ರಚಾರ ಆಗಮಿಸುತ್ತಿದ್ರು. ಹೀಗೆ ಒಟ್ಟಾರೆ ಎರಡೂ ಪಕ್ಷದ ನಡುವೆ ಒಂದು ಸಾಕಷ್ಟು ಸಮಬಲದ ಹೋರಾಟದ ಮಧ್ಯೆ ಪ್ರಚಾರ ಕಾರ್ಯ ನಡೆದಿತ್ತು. ಈಗ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಯಾರಿಗೆ ಪ್ಲಸ್ ಆಗಲಿದೆ, ಯಾರಿಗೆ ಮೈನಸ್. ಅಂದ್ರೆ ಈಗ ನಾವು ಕಾಂಗ್ರೆಸ್ ಪಕ್ಷದ ಮೊದಲು ಪ್ಲಸ್ ಅಂದ್ರೆ ಅವರು ಸರ್ಕಾರ ಇರುವುದು ಒಂದು, ಮತ್ತು ಮುಖ್ಯಮಂತ್ರಿ 6 ದಿನಗಳ ಕಾಲ ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಏನೋ ಒಂದು ಟಿಕಾಣು ಹೂಡಿ ಪ್ರಚಾರ ಮಾಡಿರೋದು. ಜೊತೆಗೆ ಅವರಿಗೆ ಅಧಿಕಾರ ಇರುತ್ತದೆ, ಅಧಿಕಾರದ ಜೊತೆಗೆ ಸಾಕಷ್ಟು ಅವರು ಸರ್ವೆ ಕಾರ್ಯಗಳು ಮಾಡಿದ್ದಾರೆ. ಮತ್ತೆ ಗ್ಯಾರಂಟಿ ಯೋಜನೆ ಜೊತೆಗೆ ಏನು ದಿವಂಗತ HY ಮೇಟಿ ಅವರ ಆಶಯದಂತೆ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದೇವೆ. ಮತ್ತು ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಾರ್ಯಗಳು, ಸರ್ಕಾರ ಯೋಜನೆಗಳು ಸಾಕಷ್ಟು ಆಗಿದ್ದಾವೆ. ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಏನು ಈ ಬಾರಿ ಗೆಲುವು ಖಚಿತ ಅಂತ ಅವರು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಬಿಜೆಪಿ ಪಕ್ಷದವರು ಗ್ಯಾರಂಟಿ ಯೋಜನೆಗೆ ಅವರಿಗೆ ತಿರುಗೇಟು ನೀಡಿದ್ದಾರೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿದೆ. ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈ 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಒಂದು ಚಿಕ್ಕ ರೋಡ್ ಸೋಗ ಆಗಿಲ್ಲ. ಹೀಗಾಗಿ ಇವರು ಏನೋ ರಾಜಕೀಯ ಗಿಮಿಕ್ ಮಾಡೋಕೆ ಮಾತ್ರ ಇಲ್ಲಿ ಏನು ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಪ್ಲಸ್ ಅಂದ್ರೆ ಅವರ ತಂದೆಯ ಅನುಕಂಪ, ಜೊತೆಗೆ ಸರ್ಕಾರದ ಸಾಧನೆಗಳು, ಗ್ಯಾರಂಟಿ ಯೋಜನೆಗಳು ಮತ್ತು ಏನು ಸರಳ ನಡೆಯ ನುಡಿಯ ವ್ಯಕ್ತಿತ್ವ ಹೊಂದಿರುವಂತ ಅಭ್ಯರ್ಥಿ ಎಂಬುದಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ. ಆದ್ರೆ ಬಿಜೆಪಿಗೆ ಪ್ಲಸ್ ಅಂದ್ರೆ ಅವರು ನೇರ ನುಡಿಯ ವ್ಯಕ್ತಿತ್ವ ಮತ್ತು ಅವರು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಾಡಿರುವಂತ ಅಭಿವೃದ್ಧಿ, ಜೊತೆಗೆ ಅವರ ಹಿಂದಿನ ಶಾಸಕರ ಸಂದರ್ಭದಲ್ಲಿ ಏನು ಈ ಭಾಗದಲ್ಲಿ ಏನು ಮುಳುಗಡೆ ಸಂತ್ರಸ್ತರಿಗೆ ಸುಮಾರು 2,000ಕ್ಕೂ ಅಧಿಕ ಸಂತ್ರಸ್ತೆಗೆ ಏನೋ ಒಂದು ಹಕ್ಕುಪತ್ರ ವಿತರಣೆ ಮಾಡಿರೋದು, ರಸ್ತೆ ರಿಪೇರಿ ಮಾಡಿಸಿರೋದು, ಸ್ವಚ್ಛತೆ ಕಾಪಾಡಿಕೊಂಡಿರೋದು ಮತ್ತು ಅಭಿವೃದ್ಧಿ ಹರಿಕಾರ ಎಂದು ಹೆಸರುವಾಸಿಯಾಗಿರೋದು ಬಿಜೆಪಿ ಪಕ್ಷಕ್ಕೆ ಪ್ಲಸ್. ಈಗ ಕಾಂಗ್ರೆಸ್ ಪಕ್ಷದ ಮೈನಸ್ ಅಂದ್ರೆ ಇನ್ನೂ ಏನು ಹೊಸದಾಗಿ ಈಗ ರಾಜಕೀಯ ಬಂದಂತ ಉಮೇಶ್ ಮೇಟಿ ಅವರಿಗೆ ಭಾಷಣಕಾರ ಅಲ್ಲ, ಸ್ಟೇಜ್ ಕರೇಜ್ ಇಲ್ಲ, ರಾಜಕೀಯ ಮುಸ್ತದ್ದಿ ಅಲ್ಲ. ಹೀಗಾಗಿ ಇವು ಕೆಲವೊಂದು ವಿಷಯಗಳು ಇಟ್ಟುಕೊಂಡು ಅವ್ರಿಗೆ ಒಂದು ಮೈನಸ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮೈನಸ್ ಅಂದ್ರೆ ಚುಟುಕಿನ ಸ್ವಭಾವದವರು, ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ, ನೇರ ನುಡಿಗೆ ಅವರಿಗೆ ಒಂದು ಏನೋ ಹಿನ್ನಡೆ. ಹೀಗಾಗಿ ಇವರು ಏನೋ ತಮ್ಮ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ತಮಗೆ ಬೇಕಾದಂತ ಕಾರ್ಯಕರ್ತರಿಗೆ ಏನು ಹೊಂದಾಣಿಕೆಯಾಗಿ ಮಾತನಾಡೋಲ್ಲ, ಸ್ನೇಹಪರವಾಗಿ ಇಲ್ಲ, ಜನಪರವಾಗಿ ಇಲ್ಲ ಎಂಬ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಒಟ್ಟಾರೆ ಈ ಕ್ಷೇತ್ರದಲ್ಲಿ ಒಟ್ಟು ಏನು ಎರಡು ಪಕ್ಷದಿಂದ ಘಟಾನುಘಟಿನಗಳು ಆಗಮಿಸಿ ತಮ್ಮದೇ ಆದಂತ ಶೈಲಿ ತಂತ್ರೆಯಲ್ಲಿ ಅಂದ್ರೆ ಜಾತಿ ಇರ್ಬೋದು, ಮತ್ತು ಏನು ಅನುಕಂಪ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಮತ್ತು ಕೆಲವೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇರ್ಬೋದು, ಹೀಗೆ ಸಾಕಷ್ಟು ಒಂದು ಇಂಥ ಯೋಜನೆಗಳ ಮೂಲಕ ತಂತ್ರ ಪ್ರತಿತಂತ್ರ ಜೊತೆಗೆ ಏನು ಪಂಚಮಸಾಲಿ ಸಮಾಜದ ಮುಖಂಡರಿಗೆ ಅಂದ್ರೆ ಇಲ್ಲಿ ನಾವು ಒಂದು ಗಮನಿಸಬೇಕಂದ್ರೆ ಬಿಜೆಪಿ ಅಭ್ಯರ್ಥಿ ಲಿಂಗಾಯತರು ಇರೋದ್ರಿಂದ ಇಲ್ಲಿ ಲಿಂಗಾಯತ ಮತವನ್ನು ಸೆಳೆಯುವುದಕ್ಕೆ ಕಾಂಗ್ರೆಸ್ ತಂತ್ರ ಮಾಡಿದ್ರು. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುರುಬರು ಸಮಾಜದಾಯ ಇರುವುದರಿಂದ ಕುರುಬರ ಸಮಾಜದ ಮತ ಸೆಳೆಯೋದಕ್ಕೆ ಬಿಜೆಪಿ ತಂತ್ರಗಾರಿಕೆ ಮಾಡಿದ್ರು. ಹೀಗಾಗಿ ಏನು ಪಂಚಮಸಾಲಿ ಸಮಾಜದ ಸಭೆಯನ್ನು ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ನಡೆದರೆ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಪಕ್ಷದವರು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜದ, ಲಿಂಗಾಯತ ಸಮಾಜದ ಮುಖಂಡರ ಸಭೆ ನಡೆಸಿದ್ರು. ಹೀಗೆ ಎರಡು ಪಕ್ಷದವರು ಎಲ್ಲ ಜಾತಿ ಆಧಾರ ಇರ್ಬೋದು, ಆರ್ಥಿಕವಾಗಿ ಇರ್ಬೋದು ಮತ್ತು ಸಾಮಾಜಿಕವಾಗಿ, ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನೆಲ್ಲ ಮಾಡಬೇಕು, ಹೇಗೆಲ್ಲ ಜನರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯತಂತ್ರ ಮಾಡಿದ್ದಾರೆ. ಆದರೆ ಈಗ ಏನು ಅಂತಿಮ ಪ್ರಚಾರ ಮುಗಿದಿದ್ದು, ಬಹಿರಂಗ ಪ್ರಚಾರ ಅಂತ್ಯಗೊಂಡಿದ್ದು, ನಾಳೆಯಿಂದ 2 ದಿನಗಳ ಕಾಲ ಮನೆ ಮನೆಗೆ ಹೋಗಿ ತೆರಳುವಂತ ಅವಕಾಶ ಇರುತ್ತದೆ. ಕೇವಲ 5 ಜನರು ಮಾತ್ರ ಮನೆ ಮನೆಗೆ ತೆರಳಿ ಏನು ತಮ್ಮ ಪ್ರಚಾರ ಕಾರ್ಯ ಮಾಡಬಹುದು. ನಾಳೆ ಒಂದು ದಿವಸ ಅವರಿಗೆ ಒಂದು ಸಮಯ ಇದೆ. ನಂತರ 9ನೇ ತಾರೀಕಿಗೆ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮತದಾನ ಇರುತ್ತದೆ. ಆ ಮತದಾನ ಪ್ರಭು ಇವರಿಗೆ ಯಾರ ಅಭ್ಯರ್ಥಿಗಳೇ ಯಾವ ರೀತಿ ಒಲಿಯುತ್ತಾರೆ, ಯಾರಿಗೆ ವಿಜಯ ಮಾಲೆ ಸಿಗುತ್ತದೆ ಎಂಬುದ್ರ ಬಗ್ಗೆ ನಾವು ಮೇ 4ರವರೆಗೆ ಕಾಯಬೇಕಾಗುತ್ತದೆ. ಅಲ್ಲಿವರೆಗೂ ಸಹ ಏನು ಯಾರು ಪರ ಯಾರು ಒಲವು ಎಂಬುದು ಸಮಗ್ರ ಮಾಹಿತಿ ತಿಳಿದು ಬರೋದಿಲ್ಲ. ಯಾಕಂದ್ರೆ ಈ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು,
ಚುನಾವಣೆಯಲ್ಲಿ ಮತದಾರ ಪರ್ವ ಯಾರ ಪರವಲ್ಲ ಅನ್ನೋದು ಮಾತ್ರ ಯಾರ ಹಣೆಬರ ಹೇಗೆ ಬರುತ್ತಾರೆ ಎಂಬುದು ಅಧಿಕೃತವಾಗಿ ಮಾಹಿತಿ ತಿಳಿದು ಬರೋದು ಮೇ 4ರಂದು. ಅಲ್ಲಿವರೆಗೂ ನಾವು ಕಾಯ್ದು ನೋಡಬೇಕಾಗಿದೆ ಅಂತ ಹೇಳ್ಬೋದು ರೋಜಾ. ರೈಟ್. ಥ್ಯಾಂಕ್ ಯು ಅನಂತ್ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇಷ್ಟೊತ್ತು ಕೂಡ ಬೈ ಎಲೆಕ್ಷನ್ ಮತ ಬೇಟೆ, ಮತ ಪ್ರಚಾರ, ಆ ಫೈಟ್ ಹೇಗಿತ್ತು, ಆ ಕಾವ್ ಹೇಗಿತ್ತು ಅಂತ ಕಂಪ್ಲೀಟ್ ಅಂತ ಮಾಹಿತಿನ ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ಗದ್ದುಗೆಯ ಫೈಟ್ ಹೇಗಿರುತ್ತೆ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ನೋಡ್ತಾ ಇರಿ. ಚಾನಲ್ ಚೇಂಜ್ ಮಾಡಿದೆ ಆಫ್ಟರ್ ಅ ಶಾರ್ಟ್ ಬ್ರೇಕ್.